ತಿರುಗಾ ಮುರುಗ ರಾಜ್ಯದಲ್ಲಿ 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 ಮುರುಗಾ ತಿರುಗಾ ರಾಜನ 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 ತಂಗುರವನ್ನು ರೈತನೊಬ್ಬ ಕೇಳಿ ನಿಂತನೆ ತಂಗುರವನ್ನು ರೈತನೊಬ್ಬ ಕೇಳಿ ನಿಂತನೆ ಕಳೆದು ಹೋದ ಪುರದ ಕುವರ ಪುರದ ಕುವರ ಪುರದ ಕುವರ ಹುಡುಗಿ ಕೊಟ್ಟ ಜನರಿಗೆ 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 ಸಹಸ್ರ ಹತ್ತು ಹೊನ್ನು ಮಾನ ಟಂ 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 ಸಹಸ್ರ ಹತ್ತು ಹೊನ್ನು ಮಾನ ಟಂ 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 ಒಳಗಿಡು. ಮತ್ತೆ ಎರಡು ಮಡಿಕೆ ತರ್ತೇನಂತ ಹೋದಿ. ತಲೆಗೆ ಚಿನ್ನದ ರುಮಾಲು ಎಂದು ಕನಸು ಕಾಣುತ್ತಾ ಈ ಮಡಿಕೆಯನ್ನು ಕಳೆಕೊಂಡೆಂದು ಹೇಳಿದರೆ ನನ್ನನ್ನು ದಾಟೆ ಎಂದು ತಿಳಿದುಕೊಳ್ಳುವುದಿಲ್ಲವೇ ನನ್ನ ಮಗಳು? ನೋಡಮ್ಮ, ಸದ್ಯಕ್ಕೆ 2 ಸಾಕು ಬಿಡು. ಸರಿ ಅಪ್ಪ. ಅಪ್ಪ, ನಮ್ಮ ಬೆಕ್ಕು ಸಿಕ್ಕಿತೆ. ಇಲ್ಲವಲ್ಲ? ಮನೆ ಬಿಟ್ಟು 3 ದಿನ ಆಯ್ತು, ಇನ್ನೂ ಬಂದಿಲ್ಲ. ಅಯ್ಯೋ, ಬರುತ್ತದೆ ಬಿಡು, ಯೋಚಿಸಬೇಡ. ಅಲ್ಲ, ಇಲ್ಲಿ ಇಲಿ ಇಲ್ಲ, ಜಿರಳೆ ಇಲ್ಲ, ಬಾಯಿ ಚಪ್ಪೆ ಕಟ್ಟಿ ಹೋಗಿದೆ. ಪೇಟೆ ಮನೆಗಳಿಗೆ ಹೋಗಿ ಬರ್ತೇನಂತ ಹೋಯ್ತು. ಯಾರಾದ್ರೂ ಹೊಡೆದು ಹಾಕಿರಬಹುದೇ? ನಿನಗೆ ಇಲ್ಲದ್ದೇ ಚಿಂತೆ. ಬರುತ್ತದೆ ಬಿಡು, ಯೋಚಿಸಬೇಡ. ಅಯ್ಯೋ, ನಾನು ತುಂಬಾ ಹಸಿದಿದ್ದೇನೆ, ನನಗೆ ಊಟ ಬಡಿಸು. ಸರಿ ಅಪ್ಪ. ಏನಾದರೂ ಅದೃಷ್ಟದ ಮೇಲೆ ಆ ರಾಜಕುಮಾರ ನನಗೆ ಸಿಕ್ಕಿದ ಅಂತಾದರೆ, ಆ 10,000ವನ್ನು ನನಗೇ ಬಂದಾದರೆ ನಮ್ಮ ಚೆಲುವಮ್ಮನ ಮದುವೆಯನ್ನು ಕಡೆಂಟಾಗಿ ಉಡಾಯಿಸುವುದೇ. ಬೆಕ್ಕಿ ಬೆಕ್ಕಿ. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದಿ? ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದಿ? ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ, ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ. ಏನೇನು? ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ ರಾಜನ ಸಂಗಡ ರಾಣಿ ಇದ್ದಳು ಅಂತಃಪುರದೊಳಗೆ. ಬೆಕ್ಕೆ ಬೆಕ್ಕೆ ಬೇಗನೆ ಹೇಳು ನೋಡಿದ ಆನಂದ, ಬೆಕ್ಕೆ ಬೆಕ್ಕೆ ಬೇಗನೆ ಹೇಳು ನೋಡಿದ ಆನಂದ. ರಾಣಿಯ ಮಂಚದ ಕೆಳಗೆ ಕಂಡಿರು ಚಿಲಿಪಿಲಿಯಂದ. ಲಾ 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 ಲಾ. ಯಜಮಾನಿ ಹಾಲು ಬೆಲ್ಲ ಕಾಯಿಸಿಟ್ಟೆಂದಲ್ಲ, ಕೊಡು ಕೊಡು, ನಾನು ಅರ್ಜೆಂಟ್ ಹೊರಡಬೇಕು, ಬಹಳ ಬಿಸಿ. ಏನಷ್ಟು ಅವಸರ? ಅಯ್ಯೋ, ಏನು ಹೇಳಲಿ ಯಜಮಾನಿ, ಇಲ್ಲಿ ತಪ್ಪಿಸ್ಕೊಂಡೋಗಿದೆ. ಅದನ್ನು ಹುಡುಕುವವರೆಗೂ ನನ್ನನ್ನು ಒಂದು ಶಬ್ದ ಮಾತಾಡಿಸುವಂತಿಲ್ಲ. ಸರಿ ಸರಿ. ಅಯ್ಯೋ, ಇಲ್ಲಿ ಎಲ್ಲಿ ಹೋಗಿರ್ಬೋದಪ್ಪ? ಅದು ಹುಡುಕಲಿಲ್ಲ, ಎಂತದಾಗುತ್ತೆ? ಅರಮನೆಯಲ್ಲಿ ಮತ್ತೇನೆಲ್ಲ ಕಂಡೆ ನೀನು? ದೊಡ್ಡ ಪಾತ್ರೆ ತುಂಬಾ ಹಾಲು, ಮತ್ತೆ ಅದಕ್ಕೂ ದೊಡ್ಡ ಮಡಿಕೆ ತುಂಬಾ ಬೆಣ್ಣೆ. ಇಷ್ಟೇನಾ? ಇಷ್ಟಕ್ಕೆ ನೀನು ಅರಮನೆಗೆ ಹೋಗ್ಬೇಕಾ? ಮತ್ತೇನಲ್ಲಪ್ಪ. ಅರಮನೆಯ ಅಡುಗೆ ಭಟ್ಟ ಅಬ್ಬಬ್ಬ, ಇಷ್ಟು ಎತ್ತರ, ಇಷ್ಟು ಅಗಲ, ಇಷ್ಟು ದೊಡ್ಡ ಮೀಸೆ, ಇಷ್ಟು ದೊಡ್ಡ ಹೊಟ್ಟೆ, ಇಷ್ಟು ದೊಡ್ಡ ಕಣ್ಣು, ಅವನ ಕೈಯಲ್ಲಿ ಇಷ್ಟು ಸೌಟು. ಮತ್ತೆ ಮತ್ತೆ ಗೊತ್ತೇ ಯಜಮಾನಿ, ಅರಮನೆಯ ಉಗ್ರಾಣದಲ್ಲಿ ಇಂತಿಂತ ಇಲಿ, ಅಲ್ಲಿ ಇಲಿ, ಇಲ್ಲಿ ಇಲಿ, ಎಲ್ಲೆಲ್ಲೂ ಇಲಿ ಇಲಿ, ಅತ್ತ ಇಲಿ, ಇತ್ತ ಇಲಿ, ಸುತ್ತಮುತ್ತ ಇಲಿ ಇಲಿ. ಏನ್ ಹೇಳಪ್ಪ ಈ ಹುಡುಗಿಗೆ, ಎಲ್ಲ ಶುಭು ಅಂತೆ. ಗ್ರಾಚಾರಕ್ಕೆ ಗಂಡ ಒಂದೂ ನೆನಪಿಲ್ಲವಲ್ಲ. ಯಜಮಾನಿ, ಅಲ್ಲೊಬ್ಬ ರಾಜಕುಮಾರ ಇದ್ದ. ಪಳ ಪಳ ಅಂಗಿ, ಪಳ ಪಳ ಸರ, ಪಳ ಪಳ ಉಂಗುರ, ಪಳ ಪಳ ಕಿರೀಟ ಕೊಟ್ಟಿದ್ದಾನೆ ಅವ. ಆತ ರಾಣಿಯ ಮಂಚದ ಮೇಲೆ ಕುಳಿತು ಚಕ್ಕುಲಿ ತಿನ್ನುತ್ತಿದ್ದ. ಏನು? ಪಳ ಪಳ ಚಕ್ಕುಲಿ? ಮತ್ತೆ ರಾಜಕುಮಾರನು ಚಕ್ಕುಲಿ ತಿಂತಾನೆ? ಒಳ್ಳೆ ಯಜಮಾನಿ, ಯಾಕೆ ಅವನಿಗೆ ಬಾಯಿಲ್ಲವೇ? ಆತ ನನ್ನನ್ನು ಕರೆದ. ನೀನು ಕರೆದು ನೀನೆಲ್ಲಿಂದ ಬಂದೆ ಎಂದ. ನೀನು? ನಾನು ರೈತರ ಮನೆಯಿಂದ ಎಂದೆ. ಆತ ಏನಿಂದ? ರೈತನ ಮನೆಯಲ್ಲಿ ಏನುಂಟು ಏನಿಲ್ಲ, ನನ್ನ ಮುದ್ದಿನ ಪುಟ್ಟ ಯಜಮಾನಿ ಇದ್ದಾಳೆ ಎಂದೆ. ಆತ ಆಹಾ ಎಂದ. ನೀನು ಆಹಾ ಎಂದೇನೆ. ಕೂಡಲೇ ನಾನು ರೈತನ ಮನೆಗೆ ಹೊರಟಿದ್ದೇನೆ. ಟಕ್ಕದ ಕುದುರೆ ಹತ್ತಿದ, ಕೋಟೆ ಬಿಟ್ಟ, ಟಕ 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 ಟಕ. ಏನು? ಆತ ಇಲ್ಲಿಗೆ ಬರುವನೆ? ಆತ ಇನ್ನು ಬಂದಿಲ್ಲವೇ? ಆತ ಹೊರಟು ದಿನಗಳೇ ಆದವಲ್ಲ. ಇಷ್ಟೊತ್ತಿಗೆ
ಇಷ್ಟೊತ್ತಿಗವ ಇಲ್ಲಿರಬೇಕಿತ್ತಲ್ಲ. ಹಾಗಾದರೆ ಯಾಕೆ ಇನ್ನೂ ಬಂದಿಲ್ಲ? ಆಗ ಹೊರಟು ಹೋದ ಮೇಲೆ ನಾನು ಅರಮನೆಯ ಮಂಚದ ಕೆಳಗೆ ನೀರೇ ಹಿಡಿಯಲು ಎಷ್ಟು ಕಷ್ಟಪಟ್ಟಿದ್ದಿಲ್ಲ. ಕಡೆಗೂ ಅದು ಸಿಗದೆ ಅರಮನೆಯೊಳಗೆ ಹೋಗಿ ಅರಮನೆ ಅಡುಗೆ ಭಟ್ಟ ಇಷ್ಟದ ಸೌಟಿನಿಂದ ನನ್ನ ಓಡಿಸಿಯೇ ಬಿಟ್ಟ. ಸಾಕು ಸಾಕು ಮಾಡು, ನಡೆ ಹೊರಗೆ, ನನ್ನನ್ನು ನನ್ನಷ್ಟಕ್ಕೆ ಬಿಡು. ವಿಚಿತ್ರ ಯಜಮಾನಿ. ಲಾ 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 ಲಾ. ಅಯ್ಯಯ್ಯೋ, ರಾಜಕುಮಾರ ಬರುತ್ತಾನೆಂದ ಮೇಲೆ ಅಂಗಳಕ್ಕೆ ಸೆಗಣಿ ಸಾರಿಸಬೇಕು, ರಂಗೋಲಿ ಹಾಕಬೇಕು. ಅಯ್ಯೋ, ಲಾ 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 ಲಾ